ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಹೊಸದಂತಂದರೆ ಎಲ್ಲರಿಗೂ ಕೂಡ ಇದು ಹಳೆಯದೇ. ನಾನು ತುಂಬ ಸಿಂಪಲಾಗಿ, ತುಂಬ ಟೇಸ್ಟಿಯಾಗಿ, ಹಾಗೆ ತುಂಬ ಕ್ರಿಸ್ಪಿಯಾಗಿ ಮಾಡುವಂಥ ಚಕ್ಲಿಯನ್ನು ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ. ನಾನು ಯಾವ ರೀತಿ ಮಾಡಿದ್ದೀನಿ, ಎಷ್ಟು ಸಿಂಪಲಾಗಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಹಾಗೆ ನಾನಿಲ್ಲಿ 1 ಲೋಟದಷ್ಟು ಪುಟಾಣಿ ತಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನಿಲ್ಲಿ ಸ್ವಲ್ಪವೇ ಮಾಡ್ತಾಯಿದ್ದೀನಿ, ಹಾಗಾಗಿ ನಿಮಗೆ ತೋರಿಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಾನು 1 ಲೋಟದಷ್ಟು ಪುಟಾಣಿಯನ್ನು ಹಿಟ್ಟು ಮಾಡಿಕೊಂಡು ಅದನ್ನು ಸ್ವಲ್ಪ ಜರಡಿ ಹಿಡಿತಾ ಇದ್ದೀನಿ. ಯಾಕೆ ಅಂದರೆ ಮಿಕ್ಸಿಯಲ್ಲಿ ಅಷ್ಟೊಂದು ನುಣ್ಣಗೆ ಆಗಲ್ಲ ನೋಡಿ, ಈ ಥರ ತರಿ ಸಿಗತ್ತೆ ಹೇಳಿ. ನಾನಿಲ್ಲಿ 1 ಲೋಟ ಇಡೀ ಪುಟಾಣಿ ತಗೊಂಡಿದ್ದೆ, ಹಾಗಾಗಿ ನಾನು 2 ಲೋಟ ಹಿಟ್ಟನ್ನು, ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಜರಡಿ ಹಿಡಿತಾ ಇದ್ದೀನಿ. ಒಂದೊಂದೇ ಲೋಟನ ಹಾಕ್ಕೊಂಡು ನಾನಿಲ್ಲಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಹಿಟ್ಟನ್ನು ಕಲಿಸ್ಲಿಕ್ಕೆ ಅಗಲವಾದ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ನೋಡಿ, ಇನ್ನೊಂದು ಲೋಟ ಹಿಟ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಜರಡಿ ಹಿಡಿತಾ ಇದ್ದೀನಿ. ಇದಷ್ಟೊಂದು ಇಲ್ಲ, ಇದು ಮಿಲ್ಲಿಗೆ ಕೊಟ್ಟಿದ್ದಲ್ಲ, ಹಾಗಾಗಿ ಫುಲ್ ಚೆನ್ನಾಗಿದೆ ಹಿಟ್ಟು ಕೂಡ. ಹಾಗೆ ನಾನಿಲ್ಲಿ ಸ್ವಲ್ಪ ಹುರಿದಿಟ್ಕೊಂಡಿರುವಂಥ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ನೀವು ಅಂದಾಜು ಎಷ್ಟು ಬೇಕಾದರೆ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ನೀವು ಸ್ಪೂನ್ ಲೆಕ್ಕದಲ್ಲಿ ಕೇಳಬೇಕಂತಂದರೆ ಟೇಬಲ್ ಸ್ಪೂನ್ 5 ರಿಂದ 6 ಟೇಬಲ್ ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ನಾನು ಜಸ್ಟ್ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ಅದು ಎಣ್ಣೆಯಲ್ಲಿ ಹಾಕಿದಾಗ ಇದಾಗಬಾರ್ದು, ಹೊಟ್ಟಬಾರ್ದು ಹೇಳಿ ಅಷ್ಟೇ. ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಓಂಕಾಳು 2 ಟೇಬಲ್ ಸ್ಪೂನ್ ಹಾಕಿದರೂ ಓಕೆ, 1 ಟೇಬಲ್ ಸ್ಪೂನ್ ಹಾಕಿದ್ರೂ ಓಕೆ. ಜಾಸ್ತಿ ಹಾಕಿದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರಲ್ಲ. ಹಾಗೆ ನಾನಿಲ್ಲಿ 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಇವಿಷ್ಟನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟನ್ನು ಪೂರ್ತಿ ಎಲ್ಲ ಹಿಟ್ಟು ಒಂದೇ ಅಂತ ಅನಿಸ್ಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 5 ರಿಂದ 6 ಟೇಬಲ್ ಸ್ಪೂನಷ್ಟು ತುಪ್ಪನ ಸ್ವಲ್ಪ ಕಾಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ತುಪ್ಪ ಬೇಕಾದರೆ ಹಾಕ್ಕೊಳ್ಬೋದು, ಬೆಣ್ಣೆನೂ ಕೂಡ ಬಿಸಿ ಮಾಡಿ ಹಾಕ್ಕೊಳ್ಬೋದು. ಬೆಣ್ಣೆ ತುಪ್ಪ ಬೇಡ ಅನ್ನೋರು ಕೂಡ ಎಣ್ಣೆನೂ ಕೂಡ ಬಿಸಿ ಮಾಡಿ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಈಗ ಇವು ಚೆನ್ನಾಗಿ ಕಲಿಸ್ಬೇಕು. ನಾವೇನೀಗ ತುಪ್ಪ ಹಾಕಿದ್ದೀವಲ್ಲ, ಅದು ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಕೂಡ ಸಿಗಬೇಕು, ಆ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ ನೀವು, ಎಲ್ಲ ಹಿಟ್ಟು ನೋಡಿ, ನಾವೆಲ್ಲ ಕಡೆನೂ ಎಲ್ಲ ಹಿಟ್ಟಿಗೂ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು. ಒಂದು ಕಡೆ ಅರ್ಧ ಹಿಟ್ಟು ಬಿಟ್ಕೊಂಡು ಆ ಥರದ್ದೆಲ್ಲ ಮಾಡಬಾರ್ದು. ನೀಟಾಗಿ ನಾವು ಇದನ್ನು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ, ಮತ್ತು ಹದ ತಪ್ಪು ಹೋಗಲ್ಲ ಹೇಳಿ ಅಷ್ಟೇ. ಸುಳ್ಳಿ ಸುತ್ತುವಾಗ ಕಟ್ಟಾಗುವಂಥದ್ದು ಆ ಥರದ್ದೆಲ್ಲ ಆಗಲ್ಲ. ನಾವು ಇದು ಕೂಡ ತುಂಬ ಇಂಪಾರ್ಟೆಂಟು. ನೋಡ್ತಾ ಇದ್ದಲ್ಲ, ಈ ಥರ ಕೈಯಲ್ಲಿ ಕಟ್ಟಿದರೆ ಈ ಥರ ಉಂಡೆ ಥರ ಬರಬೇಕು. ಅಂದರೆ ನಾವು ಯಾವ ಶೇಪಲ್ಲಿ ಉಂಡೆ ಇದು ಮಾಡ್ತೀವೋ ಆ ಶೇಪಲ್ಲಿ ಅದು ಕೂತ್ಕೊಳ್ಬೇಕು. ಪ್ರೆಸ್ ಮಾಡಿದರೆ ನೋಡಿ ಎಷ್ಟು ಹುಡಿ ಆಗ್ತಾ ಇದೆಯಲ್ಲ, ಈ ರೀತಿ ಬರಬೇಕು. ಈ ರೀತಿ ಬಂದರೆ ಇದು ಚೆನ್ನಾಗಿ ಹದ ಬಂದಿದೆ ಅಂತ ಹೇಳಿ. ನಾನಿಲ್ಲಿ ಸ್ವಲ್ಪ ನೀರಿಗೆ, ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನಾನಿಲ್ಲಿ ಪುಡಿ ಉಪ್ಪನ್ನು ಬಳಸ್ತಾ ಇಲ್ಲ, ಕಲ್ಲುಪ್ಪನ್ನು ಬಳಸ್ತಾ ಇದ್ದೆ. ಹಾಗಾಗಿ ಫಸ್ಟು ಒಂದು ಸ್ವಲ್ಪ ನೀರಿಗೆ ಉಪ್ಪನ್ನು ಹಾಕ್ಕೊಂಡೆ. ಹಾಗೆ ಈಗ ಬಿಸಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಒಂದೇ ಬಾರಿ ಎಲ್ಲವನ್ನು ಹಾಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪವೇ ಹಾಕ್ಕೊಂಡು ನೋಡಿಕೊಂಡು ಇದು ಮಾಡಿ. ಮತ್ತು ಬಿಸಿ ನೀರು ಹಾಕಿದಾಗ ಒಂದೇ ಬಾರಿ ಕೆಲವೊಬ್ಬರು ಕೈಯಿಂದನೇ ಮಿಕ್ಸ್ ಮಾಡ್ತಾರೆ, ತೊಂದರೆ ಇಲ್ಲ. ಅವರಿಗೆ ಅಭ್ಯಾಸ ಇರೋರಿಗೆ ಆ ಥರ ಮಾಡಿದ್ರೆ ಏನು ತೊಂದರೆ ಇಲ್ಲ. ಯಾರಿಗೆ ಬಿಸಿ ಸ್ವಲ್ಪ ಕಷ್ಟ ಆಗುತ್ತೆ, ಒಂದು ಸ್ಪೂನ್ ಇಟ್ಕೊಳ್ಳಿ. ಫಸ್ಟು ಸ್ಪೂನಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಸ್ವಲ್ಪ ಕೈ ತಾಗಿಸ್ಬೋದು ಅನ್ನುವಂಥ ಹದ ಬರುತ್ತಲ್ಲ, ಆವಾಗ ನೀವು ಕೈಯಿಂದ ಚೆನ್ನಾಗಿ ನಾದ್ಕೊಳ್ಬೇಕು. ಇಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ನಾದೋದು. ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಾಗತ್ತೆ. ನೋಡ್ತಾ ಇದ್ದೀರಲ್ಲ ನೋಡಿ, ಇನ್ನೂ ನಾದಬೇಕಿದು. ನನ್ನ ಕೈಯಲ್ಲಿ ಫುಲ್ ಬಳೆ ಇರೋ ಕಾರಣ ನನಗೆ ಚೆನ್ನಾಗಿ ನಾದಲಿಕ್ಕೆ ಕಷ್ಟ ಆಗ್ತಾ ಉಂಟು. ಅದಕ್ಕೆ ನಾನು ನನ್ನ ಹಸ್ಬೆಂಡಿಗೆ ಕೊಡ್ತೀನಿ ನಾನೀಗ. ಯಾಕೆಂದರೆ ಬಳೆಗೆ ತಾಗ್ತಾ ಉಂಟು ಅದು ಹಿಟ್ಟು, ಹಾಗಾಗಿ. ಅಂದರೆ ಬಳೆ ಮಧ್ಯದಲ್ಲಿ ಕೂಡ ಸಿಕ್ಕಾಕೊಳ್ಳುತ್ತೆ ಹೇಳಿ ಅಷ್ಟೇ.
ತುಂಬ ಶಕ್ತಿ ಇರೋರು ಇದನ್ನು ನಾದಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ಪ್ರೆಸರ್ ಹಾಕಿ ಅದನ್ನು ನಾದುತ್ತೀವೋ ಅದು ಅಷ್ಟು ಚೆನ್ನಾಗಿ ಬರುತ್ತೆ ಚಕ್ಲಿ ಕೂಡ. ನೋಡಿ, ನಾನು ನೀರನ್ನು ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಹಸ್ಬೆಂಡ್ ಹತ್ರ ಕೊಟ್ಟಿದ್ದೀನಿ ನಾನು. ನೋಡಿ, ಚೆನ್ನಾಗಿ ನಮ್ಮ ಅಂಗೈ ಇರುತ್ತಲ್ಲ, ಅಂಗೈ ಕೆಳಗಡೆ ಅದು ಪ್ಲೇಟಿಗೆ ತಾಗಿ ಒತ್ತಿ ಈ ಥರ ನೆಳ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ, ಅದೇ ರೀತಿ ಕೈಯಲ್ಲಿ ಜಸ್ಟ್ ಪ್ರೆಸ್ ಮಾಡಿದರೆ ಹಿಟ್ಟಿಟ್ಟಾಗಬೇಕು, ಆ ರೀತಿ ಬರುತ್ತೆ ನೋಡಿ. ಚೆನ್ನಾಗಿ ನಾದ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನಾದ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಈಗ ಹಬ್ಬದ ಟೈಮಲ್ಲಿ ಎಲ್ಲರೂ ಸೇರಿ ಈ ಥರ ಚಕ್ಲಿ, ಈ ಥರ ವಡೆ ಎಲ್ಲ ಮಾಡ್ತಾ ಇರುವಾಗ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಸೇರಿ ಮಾಡ್ತೀವಿ, ಮಾಡಿದ ತಕ್ಷಣ ಎಲ್ಲರಿಗೂ ಸ್ವಲ್ಪ ಹಂಚುತ್ತೀವಲ್ಲ, ಅವರೆಲ್ಲ ಅವಾಗ ಚೆನ್ನಾಗಾಗಿದೆ ಅಂತ ಹೇಳಿದಾಗ ನಮಗೆ ಮಾಡಿದ್ದಕ್ಕೂ ಕೂಡ ತುಂಬ ಖುಷಿ ಅಂತ ಅನಿಸುತ್ತಲ್ಲ. ಹಬ್ಬ ಅಂದರೆ ಒಂಥರ ಖುಷಿ ಅಲ್ಲ. ಅದು ಈಗ ಚೌತಿ ಹಬ್ಬ ಎಲ್ಲ ಕಡೆ ಇದು ದೊಡ್ಡ ಹಬ್ಬ. ನಮ್ಮೂರಲ್ಲೂ ಕೂಡ ಇದು ದೊಡ್ಡ ಹಬ್ಬ. ಎಲ್ಲರ ಮನೆಯಲ್ಲೂ ಕೂಡ ಕಜ್ಜಾಯ, ವೆರೈಟಿ ತಿಂಡಿ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ ಹಬ್ಬ ಅಂತ ಅಂದ್ರೆ. ನೋಡಿ ಎಷ್ಟು ಚೆನ್ನಾಗಿ ನಾದ್ಕೊಂಡಿದ್ದೀವಿ ಅಂತ. ನೋಡಿ, ತೋರಿಸ್ತೀನಿ ನನಗೆ ಎಷ್ಟು ಪ್ರೆಸ್ ಮಾಡಿದರೆ ಈ ಥರ ಇರಬೇಕು ಹಿಟ್ಟು. ನಿಮಗೆ ಅಕಸ್ಮಾತ್ ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಈಗ ನಾದ್ಕೊಂಡು ಆಯಿತು, ಸರಿ ಚೆನ್ನಾಗಿ ಬಂದಿದೆ. ನಾವು ಇದು ನನಗೆ ಚಕ್ಲಿ ಮುಟ್ಟು ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾನು ಇದ್ರ ಒಳಗಡೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಒಂದೇ ಬಾರಿ ಹಚ್ಕೊಳ್ತಾ ಇದ್ದೀನಿ, ಪ್ರತಿ ಬಾರಿ ಹಾಕುವಾಗಲೂ ಹಚ್ಕೊಳ್ಬೇಕಂತ ಏನಿಲ್ಲ. ಫಸ್ಟ್ ಟೈಮಿಗೆ ಹಾಕುವಾಗ ಒಂದು ಸರಿ ಎಣ್ಣೆ ಹಚ್ಕೊಂಡ್ರೆ ಸಾಕು. ನಾನು ಹೇಳಿದ್ನಲ್ಲ ಟಿಪ್ಸ್ ಅಂತೇಳಿ, ಚಕ್ಲಿ ಮುಟ್ಟಿಗೆ ಹಾಕಿ ಆಮೇಲೆ ನಾವು ಚಕ್ಲಿ ಬಿಡುವಾಗ ಏನಾದರೂ, ಎಲೆ ಬಿಡುವಾಗ ಏನಾದರೂ ಕಟ್ಟಾಗ್ತಾಯಿದೆ, ಸುರುಳಿ ಸುತ್ತುವಾಗ ಕಟ್ಟಾಗ್ತಾಯಿದೆ ಅಂತ ಅನಿಸಿದರೆ ನಿಮಗೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಮತ್ತು ಸ್ವಲ್ಪ ಬಿಸಿನೀರು ಹಾಕಿ ಇನ್ನೊಂಚೂರು ನಾದ್ಕೊಳ್ಳಿ. ಆವಾಗ ಹದ ಇನ್ನೂ ಚೆನ್ನಾಗಿ ಬರುತ್ತೆ ಹೇಳಿ. ನಿಮಗೆ ಅನಿಸಿದರೆ ಈ ಹದ ಸರಿ ಇದೆ, ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗಿ ಕಟ್ಟಾಯಿತು ಅಂತ ಅನಿಸಿದರೆ ಮತ್ತು ಒಂದೊಂಚೂರು ಚಕ್ಲಿ ಮುಟ್ಟಿಗೆ ಎಷ್ಟು ಹಿಟ್ಟು ಹಾಕ್ತಿರಲ್ಲ, ಒಂದು ಉಂಡೆಯನ್ನು ತಗೊಳ್ತಿರಲ್ಲ, ಅದೇ ಉಂಡೆನ ಜಸ್ಟ್ ಸ್ವಲ್ಪ ಒಂದು 2 ಸ್ಪೂನ್ ಬಿಸಿನೀರು ಹಾಕ್ಕೊಂಡು ನಾದ್ಕೊಂಡು ಪುನಃ ಚಕ್ಲಿ ಮುಟ್ಟಿಗೆ ಹಾಕ್ಕೊಂಡು ಎಳೆ ಬಿಟ್ಟರೆ ಕಟ್ಟಾಗಲ್ಲ, ಚೆನ್ನಾಗೇ ಬರುತ್ತೆ. ನೀವು ಅಂದ್ಕೊಳ್ಬೋದು ಎಣ್ಣೆ ಕುಡಿಯೋದಿಲ್ಲ, ಸಖತ್ತಾಗೇ ಬರುತ್ತೆ. ನಾನು ನಿಮಗೆ ಅಕಸ್ಮಾತ್ ಏನಾದರೂ ಹದ ತಪ್ಪು ಹೋಗಿದ್ದರೆ ಆ ಥರ ಮಾಡಿ. ಸಾಮಾನ್ಯವಾಗಿ ಒಂದೊಂದು ಸರಿ ಅರ್ಜೆಂಟಲ್ಲಿ ಮಾಡುವಾಗ ಚಕ್ಲಿ ಕಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಆ ಥರ ಏನಾದರೂ ಪದೇ ಕಟ್ಟಾಯಿತು ಅಂತ ಅನಿಸಿದರೆ ಮಾತ್ರ ನೋಡಿ, ಈ ಥರ ನಾನು ಎಳೆನ ಬಿಟ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಸುರುಳಿ ಸುತ್ತುತ್ತಾ ಇಲ್ಲ, ನಾನು ಈ ಥರ ಲೈನ್ ಹಾಕ್ಕೊಳ್ತಾ ಇದ್ದೀನಿ ಚಕ್ಲಿ ಮುಟ್ಟಿಂದ. ಈಗ ಸುರುಳಿ ಸುತ್ತಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ ತುಂಬ ಚಕ್ಲಿ ಮಾಡೋದಾದ್ರಲ್ಲಿ ಈ ಥರ ಮಾಡಿಕೊಂಡ್ರೆ, ಒಂದು ಪೇಪರ್ ಮೇಲೆ ಈ ಥರ ಎಲ್ಲ ಹಾಕ್ಕೊಂಡ್ರೆ ನಮಗೆ ಸುರುಳಿ ಸುತ್ತಲಿಕ್ಕೆ ಸಖತ್ತಾಗಿ ಬರುತ್ತೆ. ಸ್ವಲ್ಪವೇ ಮಾಡೋರಿಗೆ ಇದು ಅಷ್ಟು ಪ್ಲೇಟಲ್ಲೂ ಕೂಡ ಸುರುಳಿ ಸುತ್ತಕೊಳ್ಬೋದು, ಅಂದರೆ ಇಲ್ಲ. ತುಂಬ ಮಾಡೋರೆಲ್ಲ ಈ ಥರ ನ್ಯೂಸ್ ಪೇಪರ್ ಮೇಲೆ ಈ ಥರ ಹಾಕ್ಕೊಂಡು ನಾವು ಸುರುಳಿ ಸುತ್ತಿದ್ರೆ ಬೇಗ ಆಗುತ್ತೆ ಹೇಳಿ ಅಷ್ಟೇ. ನೋಡಿ, ಈ ಥರ ನೀಟಾಗಿ ಸುರುಳಿ ಸುತ್ತಲಿಕ್ಕೆ ಎಷ್ಟು ಸಖತ್ತಾಗಿ ಬಂದಿದ್ದಾಳೆ. ಒಂಚೂರು ಕೂಡ ಎಲ್ಲೂ ಕೂಡ ಕಟ್ಟಾಗ್ತಾ ಇಲ್ಲ ಎಳೆಗೆ. ನೋಡ್ತಾ ಇದ್ದೀರಲ್ಲ, ನಾನು ಹೇಳಿದಾಗೆ ಅಕಸ್ಮಾತ್ ಕಟ್ಟಾಯಿತು ಅಂತ ಅನಿಸಿದರೆ ನಾವು ಎಷ್ಟು ಬೇಕು ಅಷ್ಟು ಹಿಟ್ಟಿಗೂ ಮತ್ತು ನೀವು ನೀರು ಹಾಕಿ ಕಲಸಿಕ್ಕೆ ಹೋಗಬೇಡಿ. ಏನು ನಾವು ಚಕ್ಲಿ ಮುಟ್ಟಿಗೆ ಹಾಕೋಕ್ಕೆ ಎಷ್ಟು ಹಿಟ್ಟು ಬೇಕಲ್ಲ ಅದಷ್ಟಕ್ಕೆ ಒಂದು 2 ಸ್ಪೂನ್ ಹಾಕಿ ನೀವು ಒಂದು ಸರಿ ನೋಡಿ, ಚೆಕ್ ಮಾಡಿ, ಗೊತ್ತಾಗತ್ತೆ. ಮತ್ತು ಅಯ್ಯೋ ಹದ ತಪ್ಪು ಹೋಯಿತು ಅಂತ ಹೇಳಿ ನೀವು ಕನ್ಫ್ಯೂಸ್ ಆಗೋದು ಅಥವಾ ಬೇಜಾರು ಮಾಡ್ಕೊಳ್ಳೋದೆಲ್ಲ ಬೇಡ. ನೋಡಿ, ಸಖತ್ತಾಗಿ ಈ ರೀತಿ ಸುರುಳಿ ಸುತ್ತಕೊಂಡ್ರೆ ಆಯಿತು. ಒಬ್ಬರು ಈ ಥರ ಬಿಡ್ತಾ ಹೋಗಿ ಒಬ್ಬರು ಸುರುಳಿ ಸುತ್ತಿದ್ರೆ ಬೇಗ ಆಗುತ್ತೆ. ಹಾಗೆ ನಾನಿಲ್ಲಿ ಒಂದು ಬಾರಿ ಹಾಕ್ಕೊಂಡಿದ್ದನ್ನು ಸುರುಳಿ ಸುತ್ತಕೊಂಡಿದ್ದೀನಿ ನೋಡಿ. ಎಲ್ಲ ರೀತಿ ಹದ ಉಂಟು ಇದು ನೋಡಿ. ನಾನು ಇದನ್ನು ಕೈಯಲ್ಲೇ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ, ಎಣ್ಣೆ ಬಂಡೆಗೆ ಬಿಡಲಿಕ್ಕೆ. ಎಣ್ಣೆ ಕೂಡ ನಾನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ನೋಡಿ, ಎಣ್ಣೆ ಕಾದಿದೆ. ನಾನು ಒಂದೊಂದೇ ಚಕ್ಲಿಯನ್ನು ಬಿಡ್ತಾ ಇದ್ದೀನಿ. ಎಣ್ಣೆ ಫಸ್ಟ್ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಹಾಕಿದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಾಡಿದರೆ ಎಣ್ಣೆ ಬೇಗ ಕುಡಿದು ಬಿಡುತ್ತೆ ಅಷ್ಟೇ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ, ಬೊಬ್ಬೆಗಳು ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ನೋಡಿ.
ಮತ್ತು ನಾವು ಚಕ್ಲಿ ಎಣ್ಣೆಯಲ್ಲಿ ಹಾಕ್ತಿದ್ದಾಗಲೇ ನೀವು ಹುಟ್ಟಿನ ಸಹಾಯದಿಂದ ಕೈ ತಿರ್ಸ್ಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ಅದು ಬಿಟ್ಕೊಂಡು ಬಿಡುತ್ತೆ ಅಥವಾ ಓಪನ್ ಆಗಿಬಿಡತ್ತೆ ಹೇಳಿ ಅಷ್ಟೇ. 1 ನಿಮಿಷ ಬಿಟ್ಬಿಟ್ಟು, ಯಾಕೆಂದರೆ ಚಕ್ಲಿ ಮುಳುಗುವಷ್ಟು ನಾವು ನೀರು ಹಾಕಿರ್ತೀವಿ, ಹಾಗಾಗಿ ನಾವು ಚಕ್ಲಿನ ಉಲ್ಟಾ ಹಾಕಬೇಕನ್ನೋ ಅವಶ್ಯಕತೆ ಇರುವುದಿಲ್ಲ. ಆದರೂ ಕೂಡ ನಮಗೆ ಒಂದು ಏನು ಹುಟ್ಟು ಹಾಕಬೇಕಂತ ಅನಿಸ್ತಾ ಇರುತ್ತಲ್ಲ, ಹಾಗಾಗಿ 1 ನಿಮಿಷ ಬಿಟ್ಟ ಮೇಲೆ ನೀವು ನಿಧಾನವಾಗಿ ಹುಟ್ಟನ್ನು ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ಆಯಿತು, ನಿಧಾನವಾಗಿ ಅಷ್ಟೇ. ನೋಡಿ, ಕೆಲವೊಬ್ರು ನನ್ನ ಹತ್ರ ಕೇಳಿದರು, ಚಕ್ಲಿಗೆ ಎಣ್ಣೆಲಿ ಬಿಟ್ಟ ಮೇಲೆ ಚಕ್ಲಿ ಬೆಂತೋ ಇಲ್ಲ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ, ಪಟ್ಟ ಗೊತ್ತಾಗಲ್ಲ, ಒಂದೊಂದು ಸರಿ ಒಳಭಾಗದಲ್ಲಿ ಹಸಿ ಬಂದುಬಿಡುತ್ತೆ ಅಂತ ಹೇಳಿ. ಈಗ ನಾನು ತೆಗ್ದೆ ಅಲ್ಲ, ಏನದು ಗುಳ್ಳೆ ಬೊಬ್ಬೆ ಬರ್ತಾ ಇರುತ್ತಲ್ಲ ಎಣ್ಣೆಲಿ ಹಾಕಿದ ತಕ್ಷಣ, ಅದು ಯಾವಾಗ ನಿಲ್ಲತ್ತೋ, ನೀವು ಕೆಳಗಡೆ ನೋಡ್ತಾ ಇರ್ಬೋದು ಎಷ್ಟು ಬೊಬ್ಬೆ ಎಲ್ಲ ನಿಂತಿದೆ ನೋಡಿ. ಹಾಕಿ ಮೇಲ್ಗಡೆ ಏನು ಬಬಲ್ಸ್ ಥರ ಬರ್ತಾವಲ್ಲ ಅದೆಲ್ಲ ನಿಂತಿದೆ. ಅದು ನಿಂತ ಮೇಲೆ ಚಕ್ಲಿ ಬೆಂದಿದೆ ಅಂತ ಅರ್ಥ. ಇದಕ್ಕೂ ಮೇಲೆ ಮತ್ತೆ ಬೇಯಿಸ್ಲಿಕ್ಕೆ ಹೋಗಬೇಡಿ. ಹಂಗೆ ಬೇಯಿಸ್ಲಿಕ್ಕೆ ಹೋದರೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ, ಚಕ್ಲಿ ಕ್ರಿಸ್ಪಿ ಕೂಡ ಹೋಗಿಬಿಡುತ್ತೆ ಹೇಳಿ ಅಷ್ಟೇ. ಈ ಹದಕ್ಕೆ ಬಂದರೆ ಸಾಕು. ನೋಡಿ, ಚಕ್ಲಿ ರೆಡಿಯಾಗಿದೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಫಸ್ಟ್ ಟೈಮ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಹ್ಯಾಪಿ ಗಣೇಶ ಚತುರ್ಥಿ.